ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ, ಸಾಣಾಪುರ, ಚಿಕ್ಕರಾಂಪುರ ಗ್ರಾಮಗಳ ಹತ್ತಿರವಿರುವ ಗುಡ್ಡಗಾಡು ಹಾಗೂ ಅರಣ್ಯ ಪ್ರದೇಶದಲ್ಲಿ ಒಬ್ಬೊಬ್ಬರಾಗಿ ತಿರುಗಾಡಬೇಡಿ, ಹುಲಿ ಕಾಣಿಸಿಕೊಂಡಿದೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆಗಸ್ಟ್ 24ರಂದು ಬೆಳಗ್ಗೆ 10 ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾದ ಪ್ರಕಾರ ಸಾಣಾಪುರ ಹಾಗೂ ಚಿಕ್ಕರಾಂಪುರ, ಆನೆಗುಂದಿ ಗ್ರಾಮಗಳ ಗುಡ್ಡದಲ್ಲಿ ಹುಲಿ ಪ್ರತ್ಯಕ್ಷವಾಗಿದ್ದು ಹಸುವೊಂದನ್ನು ತಿಂದು ಹಾಕಿದೆ. ಅದನ್ನು ತಿನ್ನಲು ಬಂದಾಗ ಅರಣ್ಯ ಇಲಾಖೆ ಇರಿಸಿದ CCTVಯಲ್ಲಿ ಹುಲಿ ಬಂದಿರುವುದು ಈ ದೃಶ್ಯ ಸೆರೆಯಾಗಿದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಒಬ್ಬೊಬ್ಬರಾಗಿ ಓಡಾಡಬೇಡಿ, ರಾತ್ರಿ ವೇಳೆ ಅರಣ್ಯಕ್ಕೆ ಹೋಗಬೇಡಿ ಹಾಗೂ ನಿಮ್ಮ ದನಕರುಗಳನ್ನು ಸೇಫಾಗಿ ಸಾಕುವ ಜಾಗದಲ್ಲಿ ಕಟ್ಟಿಕೊಳ್ಳಿ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರಿಗೆ ಹಾಗೂ ಇತರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಇದುವರೆಗೆ ಕೊಪ್ಪಳ ಜಿಲ್ಲೆಯಲ್ಲಿ ಕರಡಿ ಹಾಗೂ ಚಿರತೆ ಪ್ರತ್ಯಕ್ಷವಾಗ್ತಿದ್ದು ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದವು. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಹುಲಿ ಪ್ರತ್ಯಕ್ಷವಾಗಿರುವುದು ಜನರಲ್ಲಿ ಆತಂಕವನ್ನು ಉಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಎಲ್ಲ ಸಂಗಾಪುರ ಗ್ರಾಮಸ್ಥರಲ್ಲಿ ತಿಳಿಸೋದೇನೆಂದರೆ, ಈ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಗುಡ್ಡುಗಾಡಿನಲ್ಲಿ ಹೆಜ್ಜೆಗಳು ಪತ್ತೆಯಾಗಿದ್ದು ಹುಲಿ ಇರುವುದು ಖಾತ್ರಿಯಾಗಿದೆ. ಹೀಗಾಗಿ ಸಾರ್ವಜನಿಕರು ತಾವು ಯಾವುದೇ ಒಬ್ಬೊಂಟಿಯಾಗಿ ತಿರುಗಾಡಬಾರದು ಮತ್ತು ಅರಣ್ಯ ಪ್ರದೇಶದಲ್ಲಿ ರಾತ್ರಿ ತಿರುಗಾಡಬಾರದು. ಹಾಗೆ ತಮ್ಮ ಪ್ರಾಣಿಗಳನ್ನು ಸುರಕ್ಷತೆಯಲ್ಲಿ ಇಟ್ಟುಕೊಳ್ಳಬೇಕು. ಹಾಗೆ ಹೊಲ ಮನೆ ಕೆಲಸಗಳಿಗೆ ಹೊರಡುವಾಗ ಒಬ್ಬೊಬ್ಬರೇ ತಿರುಗಾಡಬಾರದು. ಮತ್ತೆ ಹುಲಿ ಇರುವುದು ಖಾತ್ರಿಯಾಗಿರುವುದರಿಂದ ತಾವೆಲ್ಲ ಸುರಕ್ಷತೆಯಿಂದಿರಬೇಕಾಗಿ ಸಾರ್ವಜನಿಕರಿಗೆ ತಿಳಿಸಲಾಗುತ್ತದೆ.